ಮೊನ್ನೆಯಷ್ಟೇ ಕಾಡಾನೆ ಮಾನವ ಸಂಘರ್ಷಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ರು. ಇದೀಗ ವಿದ್ಯುತ್ ಶಾಕ್ನಿಂದ ಒಂಟಿ ಸಲಗವೊಂದು ಸಾವನ್ನಪ್ಪಿರುವಂತಹ ಘಟನೆ ಅರಕಲಗೂಡು ತಾಲೂಕಿನ ನೆಲಬಳ್ಳಿ ಬಳಿ ನಡೆದಿದೆ. ಇದೀಗ ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ನೀಡುವ ಸಲುವಾಗಿ ಪುಂಡಾನೆಗಳ ಸೆರೆಗೆ ಕಾರ್ಯಾಚರಣೆ ನಡೆಸೋದಕ್ಕೆ ಅರಣ್ಯ ಇಲಾಖೆ ಸಿದ್ಧತೆಯನ್ನ ನಡೆಸಿದೆ. ಇದರ ವರದಿ ಇಲ್ಲಿದೆ. ಪುಂಡಾನೆಗಳ ಸೆರೆಗೆ ಅರಣ್ಯ ಇಲಾಖೆ ಸಜ್ಜು. ಬಿಕ್ಕೋಡು ಕ್ಯಾಂಪ್ಗೆ ಆಗಮಿಸಿದ ಗಜಪಡೆ. ಮಲೆನಾಡಿಗರ ಸುದೀರ್ಘ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಕಳೆದ 2 ದಶಕಗಳಿಂದ ಸಕಲೇಶ್ಪುರ, ಆಲೂರು ಭಾಗದಲ್ಲಿ ಹೆಚ್ಚಿದ್ದ ಕಾಡಾನೆಗಳ ಉಪಟಳ ಇದೀಗ ಬೇಲೂರು ಭಾಗಕ್ಕೆ ವ್ಯಾಪಿಸಿದೆ. ಕಳೆದ 4-5 ವರ್ಷಗಳಿಂದ ಬೇಲೂರು ಭಾಗದಲ್ಲಿ 50ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು, ಕೇವಲ 20 ದಿನಗಳ ಅಂತರದಲ್ಲಿ 3 ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಕಳೆದ 1 ವಾರದ ಹಿಂದೆ ಹಾಸನ ಜಿಲ್ಲೆಗೆ ಆಗಮಿಸಿದ್ದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೇವಲ ಕಾಟಾಚಾರಕ್ಕೆ ಸಭೆ ನಡೆಸಿ 4 ಕಾಡಾನೆ ಸೆರೆ ಹಿಡಿಯುವ ಭರವಸೆ ನೀಡಿ ತೆರಳಿದ್ರು. ಆದ್ರೆ ನಿನ್ನೆ ಸುಶೀಲಮ್ಮ ಎಂಬ ಅಮಾಯಕ ಮಹಿಳೆ ಸಾವನ್ನಪ್ಪಿದ್ದು, ಜನರ ಸಹನೆ ಕಟ್ಟೆ ಹೊಡೆದು ಅಧಿಕಾರಿಗಳ ಚಳಿ ಬಿಡಿಸಿದ್ರು. ಬಳಿಕ ಸಂಸದ ಶ್ರೇಯಸ್ ಪಟೇಲ್ ಪುಂಡಾನೆಗಳ ಸೆರೆಗೆ ಕಾರ್ಯಾಚರಣೆ ಆರಂಭಿಸುವಂತೆ ಒತ್ತಾಯಿಸಿದ್ರು. ಇದಲ್ಲದೆ ತಡರಾತ್ರಿ ಶವಗಾರಕ್ಕೆ ಭೇಟಿ ನೀಡಿದ್ದ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಪರಿಹಾರದ ಚೆಕ್ ನೀಡಿ ಕೂಡಲೇ ಕಾಡಾನೆಗಳನ್ನ ಸೆರೆ ಹಿಡಿಯದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ರು. ಅರಣ್ಯ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಅಂತಕ್ಕಂಥದ್ದನ್ನ ಸಂಸದರು ಹೇಳಿದ್ದಾರೆ ಅಂದಮೇಲೆ ಅದು ಅಧಿಕಾರಿಗಳಿಗೆ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, ಹೇಳಿ ಸಾಕಾಗಿ ಹೋಗಿದೆ. ಅವರು ಪ್ರತಿನಿತ್ಯ ಒಂದೊಂದಕ್ಕೆ ಹೇಳ್ದಂಗೆ ಜಾಸ್ತಿ ಬಲಿ ಅಂತಕ್ಕಂಥದ್ದು ಆಗ್ತಾ ಇದೆ. ಬಹುಶಃ ಅವರಿಗೆ ಮನವರಿಕೆ ಆಗಿ ಇಲ್ಲ, ಇದು ನಮ್ಮ ಕರ್ತವ್ಯ, ನಾವು ನಿರ್ವಹಿಸಬೇಕು ಪ್ರಾಮಾಣಿಕವಾಗಿ ಅಂತಕ್ಕಂಥದ್ದು ಅವರ ಅಂತರಾಳದಲ್ಲಿ ಬರೋವರೆಗೂ ಬಹುಶಃ ಇದಕ್ಕೆ ಅಂತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಾರ್ವಜನಿಕರ ಅಧಿಕಾರಿಗಳು ಕೆರಳಿಸ್ತಾ ಇದ್ದಾರೆ. ಬಹುಶಃ ಇದು ಒಂದು ದಿವಸದಿಂದಲ್ಲ, ಇವತ್ತು ಆಗಿರ್ತಕ್ಕಂಥ ಘಟನೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರನ್ನ ಕೆರಳಿಸ್ತಕ್ಕಂಥದ್ದು. ಹೇಳಿದೆ ಸಮಾಧಾನವಾಗಿರಿ ದಯವಿಟ್ಟು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೆ. ಇನ್ನು ಜನಾಕ್ರೋಶ ಹಾಗೂ ಜನಪ್ರತಿನಿಧಿಗಳ ಆಕ್ರೋಶಕ್ಕೆ ಮಣಿದ ರಾಜ್ಯ ಸರ್ಕಾರ 4ರನ್ನ ಬಲಿ ಪಡೆದಿರುವ 3 ಪುಂಡಾನೆಗಳ ಸೆರೆಗೆ ಅನುಮತಿ ನೀಡಿದೆ. ಈಗಾಗಲೇ ದುಬಾರೆ, ಮತ್ತಿಗೋಡು ಶಿಬಿರದಿಂದ ಕಂಜನ್, ಕರ್ನಾಟಕ ಭೀಮಾ, ಏಕಲವ್ಯ, ಹರ್ಷ, ಮಹೇಂದ್ರ, ಪ್ರಶಾಂತ್, ಧನಂಜಯ ಸೇರಿ 7 ಕಾಡಾನೆಗಳು ಬಿಕ್ಕೋಡು ಕ್ಯಾಂಪ್ಗೆ ಆಗಮಿಸಿವೆ. ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಪುಂಡಾನೆಗಳನ್ನ ಗುರುತಿಸಿದ್ದು ಕಾರ್ಯಾಚರಣೆಗೆ ಸಿದ್ಧವಾಗಿದ್ದೇವೆ ಎಂದು ಸಿಸಿಎಫ್ ಏಡುಕುಂಡಲ ಮಾಹಿತಿ ನೀಡಿದ್ದಾರೆ. 1.5 ತಿಂಗಳಿಂದ ನಮ್ಮ ಬೇಲೂರು ತಾಲೂಕಾದಲ್ಲಿ ಕೋಡು, ಆರಲ್ಲಿ ಮತ್ತೆ ಈ ಅಕ್ಕಪಕ್ಕ ಜಾಗದಲ್ಲಿ ಸುಮಾರು 3-4 ಜನರಷ್ಟು ಪ್ರಾಣ ಕಳ್ಕೊಂಡಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿದೆ. ಇದೆಲ್ಲ ತಪ್ಪಿಸಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 3-4 ಆನೆಗಳನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಈಗಾಗಲೇ PCCF ವೈಲ್ಡ್ ಲೈಫ್ ಅವ್ರ ಕಡೆಯಿಂದ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ. ಅದರಂತೆ ನಾವು ನಿನ್ನೆದಿಂದ ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಎಲ್ಲ 7 ಎಲಿಫೆಂಟ್ಸು ಬೇರೆ ಬೇರೆ ಕ್ಯಾಂಪ್ಸ್ದಿಂದ ಬಂದಿದೆ, ಮತ್ತು ನಮ್ಮ ವೆಟರ್ನರಿ ಟೀಮು ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ ಎಲ್ಲ ಬಂದಿದ್ದೇವೆ. ಒಟ್ನಲ್ಲಿ ಜಿಲ್ಲೆಯ ಮಲೆನಾಡು ಭಾಗದ ಜನರು ಅನುಭವಿಸುತ್ತಿರುವ ಸುದೀರ್ಘ ಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಾ, ಇಲ್ಲ ಮತ್ತೆ ಕಣ್ಣೊರೆಸುವ ತಂತ್ರಕ್ಕೆ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.